ಕರ್ನಾಟಕ ಪ್ರಜಾಪಾರ್ಟಿಯ ರಾಜ್ಯಾಧ್ಯಕ್ಷರಾದ ಡಾ. ಬಿ. ಶಿವಣ್ಣ ಅವರ ಅಧ್ಯಕ್ಷತೆಯಲ್ಲಿ ಪಕ್ಷದ ವಿವಿಧ ಸ್ಥಾನಗಳಿಗೆ ಪದಾಧಿಕಾರಿಗಳ ನೇಮಕಾತಿ ನಡೆಯಿತು. ಶನಿವಾರ ಮೈಸೂರು ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರನ್ನಾಗಿ ರಂಜಿತಾ ಸುಬ್ರಹ್ಮಣ್ಯ ಅವರನ್ನು ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರನ್ನಾಗಿ ನೇಮಿಸಿ ನೇಮಕಾತಿ ಪತ್ರವನ್ನು ನೀಡಲಾಯಿತು. ಇದೇ ವೇಳೆ ಮೈಸೂರು ನಗರ ಮತ್ತು ಜಿಲ್ಲೆಗೂ ಪದಾಧಿಕಾರಿಗಳನ್ನು ನೇಮಿಸಿ ನೇಮಕಾತಿ ಪತ್ರ ನೀಡಲಾಯಿತು. ನೂತನವಾಗಿ ಪಕ್ಷ ಸೇರ್ಪಡೆ ಆದವರಿಗೆ ಪಕ್ಷದ ಬಾವುಟ ನೀಡಿ ಬರಮಾಡಿಕೊಳ್ಳಲಾಯಿತು. ಮೈಸೂರು ತಾಲೂಕು ಇಲವಾಲ ಹೋಬಳಿ ವ್ಯಾಪ್ತಿಗೆ ಬರುವ ದೊಡ್ಡ ಮಾರಗೌಡನಹಳ್ಳಿ, ಕಮರಳ್ಳಿ, ಸೀಗಳ್ಳಿ, ನಾಗವಾಲ ಮತ್ತು ಬೊಮ್ಮೇನಹಳ್ಳಿ ಗ್ರಾಮದ ಸುಮಾರು 2160 ಎಕರೆ ಜಮೀನನ್ನು ಸರ್ಕಾರ ರೈತರುಗಳಿಂದ ಕೃಷಿ ಭೂಮಿಯನ್ನು ವಶಪಡಿಸಿಕೊಂಡು ಅಭಿವೃದ್ಧಿಯಾದ ನಂತರ 1 ಎಕರೆಗೆ ರೈತರಿಗೆ 9 ನಿವೇಶನ ಹಾಗೂ 5 ಲಕ್ಷ ರೂಪಾಯಿ, ಸರ್ಕಾರಕ್ಕೆ 9 ನಿವೇಶನ ಎಂಬ ಅನುಪಾತದಡಿಯಲ್ಲಿ ರೈತರುಗಳಿಂದ ಜಮೀನನ್ನು ಕಿತ್ತುಕೊಂಡು ಒಕ್ಕಲೆಬ್ಬಿಸಲು ಪ್ರಯತ್ನಪಡುತ್ತಿರುವ ಸರ್ಕಾರದ ಕ್ರಮ ಖಂಡನೀಯ. ಏಕೆಂದರೆ ರೈತರುಗಳು ವಂಶಪಾರಂಪರವಾಗಿ ಜಮೀನನ್ನೇ ಮೂಲ ಕಸುಬನ್ನಾಗಿ ಮಾಡಿಕೊಂಡು ಜೀವನ ನಿರ್ವಹಣೆ ಮಾಡಿಕೊಂಡು ಬರುತ್ತಿರುತ್ತಾರೆ. ಅವರಿಗೆ ಈ ರೀತಿಯಾದಂತಹ ಆಸೆ ಆಮಿಷ ತೋರಿಸಿ ಬಲವಂತವಾಗಿ ಕೃಷಿ ಜಮೀನನ್ನು ವಸತಿ ಉದ್ದೇಶಕ್ಕಾಗಿ ಕಿತ್ತುಕೊಳ್ಳುವುದು ನ್ಯಾಯಸಮ್ಮತವಾಗಿರುವುದಿಲ್ಲ. ಹಾಗಾಗಿ ಸರ್ಕಾರ ಈ ಕೂಡಲೇ ಈ ಒಂದು ಪ್ರಸ್ತಾವನೆಯನ್ನು ಕೈಬಿಟ್ಟು ಸದರಿ ಗ್ರಾಮಗಳ ರೈತರ ಜಮೀನುಗಳನ್ನು ಉಳಿಸಿಕೊಟ್ಟು ಅವರ ವ್ಯವಸಾಯಕ್ಕೆ ಅನುವು ಮಾಡಿಕೊಡಬೇಕೆಂದು ಈ ಮೂಲಕ ನಮ್ಮ ಪಕ್ಷವು ಆಗ್ರಹಿಸುತ್ತದೆ. ತಪ್ಪಿದ್ದಲ್ಲಿ ನಮ್ಮ ಪಕ್ಷದ ವತಿಯಿಂದ ಸದರಿ ಗ್ರಾಮಗಳ ರೈತರೊಳಗೂಡಿ ಗ್ರಾಮದಿಂದ ಮೈಸೂರಿನ ಜಿಲ್ಲಾಧಿಕಾರಿಗಳ ಕಚೇರಿಗೆ ಸರ್ಕಾರಕ್ಕೆ ಅರಿವು ಮೂಡಿಸಲು ಪಾದಯಾತ್ರೆಯನ್ನು ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಏನಿವತ್ತು ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ಮಟ್ಟದ ಒಂದು ಪ್ರತಿಭಟನೆ ನಡೀತಾ ಇದೆ. ಬಿಡದಿ ಟೌನ್ಶಿಪ್ನ ಸಂಬಂಧಪಟ್ಟಂಗೆ ಪ್ರತಿಭಟನೆ ನಡೀತಾ ಇದೆ. ಅದೇ ರೀತಿಯಾದಂತಹ ಯೋಜನೆಯನ್ನು ಸರ್ಕಾರ ಮೈಸೂರಿನಲ್ಲಿ ಮಾಡ್ತಕ್ಕಂಥದ್ದಕ್ಕೆ ಹೊರಟಿರ್ತಕ್ಕಂಥದ್ದು ಖಂಡನೀಯವಾದ ಒಂದು ವಿಚಾರ ಅಂತೇಳಿ ಒಂದು ವಿವರವಾಗಿ ಹೇಳಿದ್ದೀನಿ. ಹೇಗೆ ಅಂತಂದರೆ, ಮೈಸೂರು ತಾಲೂಕು ಇಲವಾಲ ಹೋಬಳಿ, ದೊಡ್ಡಮಾರಗೊಂಡನಹಳ್ಳಿ, ನಾಗವಾಲ, ಕಮರಹಳ್ಳಿ, ಬೊಮ್ಮೇನಹಳ್ಳಿ, ಸೀಗಳ್ಳಿ ಈ 5 ಗ್ರಾಮಗಳಿಂದ ಸುಮಾರು 90 ಸರ್ವೆ ನಂಬರ್ಗಳನ್ನು ಗುರುತು ಮಾಡಿ ಆ 90 ಸರ್ವೆ ನಂಬರ್ಗಳಿಂದ ಸುಮಾರು 2160 ಎಕರೆ ಜಮೀನುಗಳನ್ನು ವಶಪಡಿಸ್ಕೊಂಡು ಆ ಮೂಲಕ ಮೈಸೂರು ಟೌನ್ಶಿಪ್ ಮಾಡೋಕ್ಕೆ ಹೊರಟಿರ್ತಕ್ಕಂಥ ಸರ್ಕಾರದ ನಡೆ ನಿಜಕ್ಕೂ ಸಹ ಖಂಡನೀಯ. ಯಾಕೆಂದರೆ ಅವರು 1 ಎಕರೆ ಜಮೀನಿಗೆ 9 ಸೈಟ್ಗಳನ್ನು ಕೊಡ್ತೀವಿ, 5 ಲಕ್ಷ ಹಣವನ್ನು ಕೊಡ್ತೀವಿ, ಮತ್ತು ನಮಗೆ ನೀವು ಜಮೀನುಗಳನ್ನು ಕೊಡಿ ಅಂತೇಳಿ ಏನು ಪ್ರಸ್ತಾವನೆಗಳನ್ನು ಸಲ್ಲಿಸಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ನಿಜಕ್ಕೂ ಸಹ ಇದು ರೈತ ವಿರೋಧಿ ಅನ್ನೋ ಧೋರಣೆ ಇದು ಪ್ರಸ್ತಾವನೆ. ಹಾಗಾಗಿ ಸರ್ಕಾರ ಕೂಡಲೇ ಈ ಒಂದು ಪ್ರಸ್ತಾವನೆಯನ್ನು ಕೈಬಿಟ್ಟು ರೈತರುಗಳಿಗೆ ಬೇಕಾದಂತಹ ಅವರಿಗೆ ಒಂದು ನೀರಿನ ವ್ಯವಸ್ಥೆ, ಕರೆಂಟಿನ ವ್ಯವಸ್ಥೆ, ರಸ್ತೆಯ ಸಂಪರ್ಕ ಈ ಥರ ಅವರ ವ್ಯವಸಾಯಕ್ಕೆ ಬೇಕಾದಂತಹ ಒಂದು ಸೌಲಭ್ಯಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಲಿ. ಸರ್ಕಾರ ಈ ಮೂಲಕ ಆ ಯೋಜನೆಯನ್ನು ಕೈ ಬಿಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಒಂದು ವೇಳೆ ನೀವು ಇದೇ ಥರ ಆ ಯೋಜನೆಯನ್ನು ಕೈ ಬಿಡದೆ ನೀವು ಮುಂದುವರಿಸಿದಾದರೆ ನಾವೀಗಾಗಲೇ ಸ್ಥಳೀಯ ರೈತ ಮುಖಂಡರುಗಳ ಜೊತೆ ಮತ್ತು ರೈತಾಪಿ ಜೊತೆ ಮಾತುಕತೆ ನಡೆಸ್ತಾ ಇದ್ದೀವಿ. ಆ ಊರಿನ ಗ್ರಾಮದಿಂದ ಮೈಸೂರಿನ ಜಿಲ್ಲಾಧಿಕಾರಿಗಳ ಕಚೇರಿ ತನಕ ಪಾದಯಾತ್ರೆಯನ್ನು ಮಾಡುವುದರ ಮೂಲಕ ಸರ್ಕಾರದ ಗಮನ ಸೆಳೆದು ಈ ಪ್ರಸ್ತಾವನೆಯನ್ನು ಕೈ ಬಿಡೋದಕ್ಕೆ ಏನೇನು ಮಾಡಬೇಕು ಅದ್ರ ಬಗ್ಗೆ ಹೋರಾಟಗಳನ್ನು ಮಾಡೋದಕ್ಕೆ ಚಿಂತನೆಗಳನ್ನು ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತೇಳಿ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಸರ್, ಈಗ ಏನು ಸರ್ಕಾರ 2160 ಎಕರೆ ಭೂಮಿನ ವಶಪಡಿಸಿಕೊಳ್ಳಕ್ಕೆ ಮುಂದಾಗಿದೆ, ಅಲ್ಲಿ ಭಾಳಷ್ಟು SC ST ಸಮುದಾಯ ಇದೆ. ಹೌದು, ಒಂದು ಕಡೆ ಸರ್ಕಾರ PTCL ಕಾಯ್ದೆ ಮಾಡುತ್ತೆ, ಆ ಕಾಯ್ದೆ ಪ್ರಕಾರ ಜಮೀನನ್ನ ಬೇರೆಯವ್ರಿಗೆ ಮಾರಂಗಿಲ್ಲ ಅಂತ ಹೇಳ್ತಾರೆ. ಪರೋಕ್ಷವಾಗಿ ಸರ್ಕಾರ ಅಂಥ ರೈತರದೇ ಭೂಮಿ ಕಿತ್ಕೊಳ್ತಾ ಇದೆ. ಇದೆಷ್ಟು ಸರಿ ಸರ್ ಇದು? ಸರ್, ಕಾನೂನು ಪ್ರಕಾರವಾಗಿ ಯಾವುದೇ ರೈತರಿಂದ ಭೂಮಿಗಳನ್ನು ಬಲವಂತವಾಗಿ ಒಕ್ಕಲೆಬ್ಬಿಸ್ತಕ್ಕಂಥದ್ದು, ಕಿತ್ಕೊಳ್ತಕ್ಕಂಥದ್ದು ಕಾನೂನಿನ ಪ್ರಕಾರವಾಗಿ ವಿರುದ್ಧವಾದಂತಹ ಒಂದು ಸರ್ಕಾರದ ನಡೆ. ಹಾಗಾಗಿ ಯಾರೂ ಸಹ ನಮ್ಮ ಭೂಮಿ ನಮ್ಮ ಹಕ್ಕು ಅಂತೇಳಿ ನಾವು ಕರಿತೀವಿ. ಆ ರೀತಿಯಲ್ಲಿ ಸರ್ಕಾರ ಅವರಿಗೆ ಸಹಕಾರವನ್ನು ಕೊಡಬೇಕಾದಂಥ ಕೆಲಸವನ್ನು ಮಾಡಬೇಕಾಗುತ್ತೆ ಬಿಟ್ಟರೆ ಬಲವಂತವಾಗಿ ಒಕ್ಕಲೆಬ್ಬಿಸ್ತಕ್ಕಂಥದ್ದು ಒಳ್ಳೆಯ ಬೆಳವಣಿಗೆ ಅಲ್ಲ. ಆಮೇಲೆ ಇದುವರೆಗೂ ನಾವು ನೋಡಿರ್ತಕ್ಕಂಥ ಸರ್ಕಾರಗಳು ಯಾವುದು ಬಲವಂತವಾಗಿ ಒಕ್ಕಲೆಬ್ಬಿಸ್ತಕ್ಕಂಥ ಸರ್ಕಾರಗಳು ಬಂದಿದ್ದಾವೆ, ಆ ಸರ್ಕಾರಗಳನ್ನು ಮತ್ತೆ ಬರೋ ಚುನಾವಣೆಗಳಲ್ಲಿ ಜನಗಳು ಕಿತ್ತೆಸಿರ್ತಕ್ಕಂಥದ್ದನ್ನು ನೋಡಿದ್ದೇವೆ. ಹಾಗಾಗಿ ಅವ್ರಿಗೆ ಯಾವುದೇ ರೀತಿಯಲ್ಲಿ ಅವರಿಗೆ ಲೈಫ್ ಇರೋಲ್ಲ, ಅಂದರೆ ಸರ್ಕಾರಕ್ಕೆ ಲೈಫ್ ಇರೋಲ್ಲ ಅಂತೇಳಿ. ಹಾಗಾಗಿ ಏನು ನಮ್ಮ ಈಗ ಹಿಂದುಳಿದ ವರ್ಗ ಇರ್ಬೋದು, SC ST ಇರ್ಬೋದು, PTCL ಆ್ಯಕ್ಟ್ ಒಳಗಡೆ ಬರ್ತಕ್ಕಂಥ ಜಮೀನುಗಳಿರ್ಬೋದು, ಯಾವುದೇ ಜಮೀನು ಇರ್ಬೋದು, ಸರ್ಕಾರ ಬಲವಂತವಾಗಿ ಕಿತ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು. ಅವರಿಗೆ ಒಂದು ವೇಳೆ ನೀವು ಅಭಿವೃದ್ಧಿ ಮಾಡಬೇಕಾ, ಅವರಿಗೆ ಸಾಗುವಳಿ ಮಂಜೂರು ಮಾಡಿ, ಅವರಿಗೆ ದುರಸ್ತಿ ಕೆಲಸವನ್ನು ಮಾಡಿಕೊಡಿ, ಅವ್ರ ಜಮೀನುಗಳಿಗೆ ಸಾಲ ಸೌಲಭ್ಯನ ಕೊಡ್ತಕ್ಕಂಥದ್ದನ್ನು ಮಾಡಿ, ರಸ್ತೆ ಸಂಪರ್ಕಗಳನ್ನು ಕೊಡಿ, ಆಗ ಅವ್ರ ಅಭಿವೃದ್ಧಿ ಆಗ್ತಕ್ಕಂಥದ್ದು ಆಗುತ್ತೆ. ನೀವು ಜಮೀನು ಕಿತ್ಕೊಂಡು ಅವ್ರನ್ನ ನಿವೇಶನಗಳನ್ನು ಕೊಟ್ಟರೆ ಆ ನಿವೇಶನಗಳನ್ನು ಮಾರ್ಕೊಂಡು ಜನಗಳು ಎಲ್ಲಿ ಅದರಿಂದ ಜೀವನ ಮಾಡೋಕ್ಕಾಗುತ್ತೆ? ಎಲ್ಲ ಮನದಿನ ಹೇಳ್ತಾ ಇದ್ರು, ನಿಮ್ಮ ದುಡ್ಡು ಚಿನ್ನದ ಗಣಿ ಆದರೆ ನಮ್ಮ ಜಮೀನು ಅನ್ನದ ಗಣಿ ಅಂತೇಳಿ. ಹಾಗಾಗಿ ಎಲ್ಲೋ ಒಂದು ಕಡೆಯಿಂದ ರೈತರನ್ನು ಒಕ್ಕಲೆಬ್ಬಿಸ್ತಕ್ಕಂಥ ಕೆಲಸ ಸರ್ಕಾರದ ನಡೆ ಏನಿದೆ ನಿಜಕ್ಕೂ ಸಹ ಖಂಡನೀಯ. ಒಂದು ಕಡೆ
ಸರ್ಕಾರ ದಲಿತ ಸಮುದಾಯನ ಭೂರಹಿತರನ್ನಾಗಿ ಮಾಡಬೇಕು ಅಂತ ಹುನ್ನಾರ ನಡೀತಾ ಇದೆಯಾ? ಖಂಡಿತವಾಗ್ಲೂ ಸರ್. ಹಿಂದೆ ಸರ್ ನೋಡಿ, ಸರ್ಕಾರದಿಂದ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ ಪ್ರಕಾರವಾಗಿ ಸರ್ಕಾರದಿಂದ ಸಾಗುವಳಿ ಮಂಜೂರು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ರು. ಯಾತಕ್ಕೆ ಮಾಡ್ತಾಯಿದ್ರು ಅಂತಂದರೆ, SC ST ಇರ್ಬೋದು, ಹಿಂದುಳಿದ ವರ್ಗ ಇರ್ಬೋದು, ಎಲ್ರಿಗೂ ಕೊಡ್ತಿರ್ತಕ್ಕಂಥ ಕೆಲಸವನ್ನು ಹೇಗೆ ಮಾಡ್ತಿರೋ ಅಂತಂದರೆ, ಇವರು ಪಾಪ ಜಮೀನುಗಳನ್ನು ಕಳ್ಕೊಂಡಿದ್ದಾರೆ, ಜಮೀನುಗಳಿಲ್ಲ ಪಾಪ, ಭೂ ಮಾಲೀಕರುಗಳಾಗಿ ಉಳಿದಿಲ್ಲ ಅವ್ರಿಗೆ ಇವರು ಜಮೀನುಗಳನ್ನು ಕೊಟ್ಟರೆ ಇವರು ಪುತ್ರ ವಂಶ ಪಾರಂಪರ್ಯವಾಗಿ ಅಭಿವೃದ್ಧಿ ಆಗ್ತಕ್ಕಂಥದ್ದು ಆಗ್ತಾರೆ. ಹಾಗಾಗಿ ಜಮೀನುಗಳನ್ನು ಕೊಡಬೇಕು ಅಂತ ಸರ್ಕಾರ ಮಂಜೂರು ಮಾಡ್ತಕ್ಕಂಥ ಒಂದು ನಿಯಮ. ಆ ನಿಯಮವನ್ನು ಇವರು ಗಾಳಿಗೆ ತೋರಿ ಕಿತ್ಕೊಂತಕ್ಕಂಥ ಕೆಲಸವನ್ನು ಏನು ಮಾಡ್ತಾ ಇದೆ, ಅದು ನಿಜಕ್ಕೂ ಸಹ ರೈತ ವಿರೋಧಿ ಅನ್ನೋದು ಧೋರಣೆ. ಅದನ್ನು ಮೊದಲು ಕೈ ಬಿಡಬೇಕು ಅಂತ ನಮ್ಮ ಆಗ್ರಹ. ಈಗ ಈ ಹೋರಾಟವನ್ನು ಒಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡವರೆಗೂ ನೀವು ಸರ್ ಖಂಡಿತವಾಗ್ಲೂ ಮಾಡ್ತೀವಿ. ನಾವು ಇದನ್ನು ದೊಡ್ಡ ಮಟ್ಟದಲ್ಲಿ ಪ್ರಚಾರಗಳನ್ನು ಮಾಡಿ ರೈತರುಗಳನ್ನು ಒಗ್ಗೂಡಿಸ್ಕೊಂಡು ಹೋರಾಟಗಳನ್ನು ಮಾಡ್ತಕ್ಕಂಥದ್ದನ್ನು ಸಹ ಮಾಡ್ತೀವಿ. ಒಂದು ವೇಳೆ ಸರ್ಕಾರ ಕೈ ಬಿಡದೇ ಇದ್ದ ಪಕ್ಷದಲ್ಲಿ ನಾವು ಖಂಡಿತವಾಗ್ಲೂ ಸಹ ಮುಂದಿನ ದಿನಗಳಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಪಿಟಿಷನ್ ಆಗ್ತಕ್ಕಂಥ ಕೆಲಸವನ್ನು ಸಹ ಮಾಡ್ತೀವಿ ನಾವು. ಥ್ಯಾಂಕ್ಸ್.